ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಚಾನಲ್ಲೇ ಅಲ್ಲ, ಯಾರದೇ ಚಾನಲ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರಿಗೂ ಕೂಡ ಸಪೋರ್ಟ್ ಆಗುತ್ತೆ. ಹಾಗೆ ಅವರ ವಿಡಿಯೋ ಎಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ. ಇವತ್ತು ವಿಶೇಷ ವಿಡಿಯೋ ಅಂದರೆ ಸೋಮವಾರ ಬಂತು ಅಂದರೆ ನಾವೆಲ್ಲ ಶಿವನ ಆರಾಧನೆ ಮಾಡ್ತೀವಿ. ಹಾಗೆ ಶಿವನ ಟೆಂಪಲ್ಗೆ ಹೋಗಿ ದೇವರಿಗೆ ಪೂಜೆ ಕೂಡ ಸಲ್ಲಿಸ್ತೀವಿ. ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ವಿಶೇಷವಾಗಿ ಬೆಲ್ಲದ ದೀಪ ಹಾಗೂ ನಿಂಬೆಹಣ್ಣಿನ ದೀಪವನ್ನು ಕೂಡ ಹಚ್ತೇವೆ ಅಲ್ವಾ. ಹಾಗಾದರೆ ಸೋಮವಾರ ಬರೀ ಪೂಜೆ ಮಾಡಿದ್ರೆ ಹಾಗೆ ದೇವಸ್ಥಾನಕ್ಕೆ ಹೋದರೆ ಆಯ್ತಾ ಅಂತ ಹೇಳ್ತೀರಲ್ವಾ. ಹಾಗೆ ದೇವರ ಅಂದರೆ ಶಿವನ ಮಂತ್ರವನ್ನು ಕೂಡ ನಾವು ಹೇಳಬೇಕು. ಸೋಮವಾರ ಬಂತು ಎಂದರೆ ಶಿವನ ವಾರ. ನಮಗೆ ನಿಮ್ಮೆಲ್ಲರಿಗೂ ಕೂಡ ಈ ವಿಷಯ ಗೊತ್ತೇ ಇದೆ ಅಲ್ವಾ. ನಾವೆಲ್ಲ ಶಿವನ ಆರಾಧನೆ ಮಾಡುತ್ತೇವೆ, ಹಾಗೆ ಶಿವನ ಮಂತ್ರ ಹೇಳುತ್ತೇವೆ. ಸೋಮವಾರ ನಾವು ಶಿವನಿಗೆ ಯಾವ ಮಂತ್ರ ಹೇಳಬೇಕು? ಸೋಮವಾರ ಶಿವನ ಮಂತ್ರ ಹೇಳುವುದರ ಪ್ರಯೋಜನವೇನು? ಶಿವನನ್ನು ಪೂಜಿಸುವುದರಿಂದ ಭಕ್ತರ ಜೀವನದ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ. ಹಾಗೆ ಶಿವನ ಮಂತ್ರ ಹೇಳುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಕೂಡ ದೊರೆಯುತ್ತದೆ. ಹಾಗೆ ದೈಹಿಕ ಮತ್ತು ಮಾನಸಿಕವಾಗಿ ಶಕ್ತಿಯನ್ನು ನೀಡುತ್ತದೆ. ಸೋಮವಾರ ನಾವು ಕೆಲವು ಮಂತ್ರಗಳನ್ನು ಶಿವನಿಗೆ ಹೇಳಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿದೇನಾದರೂ ಫೋಟೋ ಇದ್ದರೆ, ನೀವು ಶಿವ ಪಾರ್ವತಿಯ ಭಕ್ತರಾಗಿದ್ದರೆ ಫೋಟೋ ಮುಂದೆ ಸೋಮವಾರ ಕುಳಿತುಕೊಂಡು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಮನಸ್ಸಿನಲ್ಲಿ ಹೇಳಿಕೊಂಡು ಮಂತ್ರನ ಹೇಳಿದ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ, ನಿಮ್ಮ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ ಅಂತ ಇವತ್ತಿಂದು ಆ ಶಿವನ ಮಂತ್ರ ಯಾವುದು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಭಯವನ್ನು ಹೋಗಲಾಡಿಸಲು ನಾವು ಹೇಳಬೇಕಾದ ಶಿವನ ಮಂತ್ರ. ನಮಗೆ ಏನಾದರೂ ನೋಡಿದ್ರೆ ಭಯ ಆಗ್ತಾ ಇದೆ, ಮನಸ್ಸಲ್ಲಿ ತಳಮಳ ಆಗ್ತಾ ಇದೆ ಅಂದರೆ ಶಿವನಿಗೆ ನಾವು ಸೋಮವಾರ ಭಯ ಹೋಗಲಾಡಿಸಲು ನಾವು ಹೇಳಬೇಕಾದ ಮಂತ್ರ ಯಾವುದೆಂದರೆ ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರ ಹೇಳುವುದರಿಂದ ನಮ್ಮ ಭಯ ಕೂಡ ಮಾಯವಾಗುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಓಂ ನಮೋ ಭಗವತೆ ರುದ್ರಾಯ ಎಂಬ ಮಂತ್ರವನ್ನು ಹೇಳುವುದರಿಂದ ನಮ್ಮ ಭಯವನ್ನು ನಾವು ಹೋಗಲಾಡಿಸಬಹುದು. ಹಾಗೆ ನಮ್ಮ ಕನಸು ಆಸೆಗಳನ್ನು ಈಡೇರಿಸುವ ಮಂತ್ರ. ಮನುಷ್ಯ ಆದಮೇಲೆ ಆಸೆ, ಕನಸು ಎಲ್ಲ ಕೂಡ ಇದ್ದೇ ಇರುತ್ತೆ. ಹಾಗೆ ಮನುಷ್ಯರಿಗೆ ಎಷ್ಟೋ ಆಸೆ ಅಂದರೆ ಬೆಟ್ಟದಷ್ಟು ಆಸೆ ಇರುತ್ತೆ ಅಲ್ವಾ. ಆ ಆಸೆಯನ್ನು ನಾವು ಪೂರೈಸ್ಕೊಳ್ಬೇಕು ಅಂದರೆ ಸುಮ್ಮನೆ ಆಗಲ್ಲ, ನಾವು ಕಷ್ಟಪಟ್ಟರೆ ಆಸೆಗಳು ಪೂರೈಸುವುದು ಅಂತ ಹೇಳ್ತಾ ನಾವು ನಮ್ಮ ಆಸೆಯನ್ನು ಈಡೇರಿಸಲು ಓಂ ಪಾರ್ವತಿ ಪತಿಯೇ ನಮಃ ಎಂಬ ಮಂತ್ರವನ್ನು ಹೇಳುವುದರಿಂದ ನಮ್ಮ ಕನಸು ಆಸೆಗಳೆಲ್ಲ ಕೂಡ ಈಡೇರಲಿದೆ. ಹಾಗೆ ಮನಸ್ಸನ್ನು ಶಾಂತವಾಗಿಡಲು ಶಿವನ ಮಂತ್ರ ಓಂ ನಮೋ ಶಿವಾಯ ಶಾಂತಾಯ ಎಂಬ ಮಂತ್ರವನ್ನು ಹೇಳುವುದರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಹಾಗೆ ಮನಸ್ಸಿನಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಂ ನಮಃ ಶಿವಾಯ ಶಾಂತಾಯ ಎಂಬುವ ಮಂತ್ರ ನೀವು ಹೇಳುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಹಾಗೆ ನಾವು ದೀರ್ಘಾಯುಷ್ಯಕ್ಕಾಗಿ, ಆಯುಷು ಯಾರಿಗೆ ಇಷ್ಟ ಇಲ್ಲ ಅಲ್ವಾ, ದೀರ್ಘಾಯುಷ್ಯಕ್ಕಾಗಿ ನಾವು ಯಾವ ಮಂತ್ರ ಹೇಳಬೇಕು?
ಈ ಮಂತ್ರ ಸ್ವಲ್ಪ ಹೇಳಕ್ಕೆ ಕಷ್ಟ ಆಗುತ್ತೆ, ನಿಧಾನಕ್ಕೆ ನೀವು ನೋಡಿಕೊಂಡು ಹೇಳಬೇಕಾಗುತ್ತೆ. ಓಂ ತ್ರ್ಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾನ್ ಮೃತ್ಯುರ್ಮುಕ್ಷಿಯ ಮಾಮೃತಾತ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಓಂ ತ್ರಯಂಬಕಂ ಯಜಮಾಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾನ್ ಮೃತ್ಯುರ್ಮುಕ್ಷಿಯ ಮರ್ಮಾಂತಂ ಎಂಬ ಮಂತ್ರವನ್ನು ಹೇಳುವುದರಿಂದ ನಿಮ್ಮ ದೀರ್ಘಾಯುಷ್ಯು ಕೂಡ ಹೆಚ್ಚುತ್ತದೆ. ಹಾಗೆ ಈ ಮಂತ್ರದಿಂದ ದೀರ್ಘಾಯುಷ್ಯ ವರನು ಕೂಡ ನೀವು ಪಡೆಯಬಹುದು. ಆಧ್ಯಾತ್ಮಿಕ ಶಕ್ತಿಗಾಗಿ ಶಿವನ ಮಂತ್ರ ನಾವು ಶಕ್ತಿ ಹಾಗೂ ಬಲಶಾಲಿಯಾಗಲು, ನಮಗೆ ಶಿವನ ಮಂತ್ರ ಹೇಳುವುದರಿಂದ ಶಕ್ತಿ ಹಾಗೂ ಬಲಶಾಲಿಯಾಗಲು ಓಂ ನಮಃ ವ್ಯಾಮಕೇಶ್ವರಾಯ ಎಂಬ ಮಂತ್ರವನ್ನು ಹೇಳುವುದರಿಂದ ನಮಗೆ ಶಕ್ತಿ ಬರುತ್ತದೆ ಹಾಗೂ ಬಲಶಾಲಿ ಕೂಡ ಆಗುತ್ತೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಓಂ ನಮಃ ಶಿವಾಯ ವ್ಯಾಮಕೇಶ್ವರಾಯ ಎಂಬ ಮಂತ್ರವನ್ನು ಹೇಳುವುದರಿಂದ ನಿಮಗೆ ಶಕ್ತಿ ಹಾಗೂ ಬಲಶಾಲಿಯಾಗಲು ಸಹಕಾರಿ ಮಾಡುತ್ತದೆ. ಹಾಗಾದರೆ ಸೋಮವಾರ ನೀವು ಶಿವನಿಗೆ ಯಾವ ಮಂತ್ರ ಹೇಳಬೇಕು ಅಂತ ಹೇಳಿದ್ದೀನಿ. ಹಾಗೆ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ? ಹಾಗಾದರೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಶಿವನ ಮೂಲ ಮಂತ್ರ ಒಂದಿದೆ, ಓಂ ನಮಃ ಶಿವಾಯ. ಈ ಮಂತ್ರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಓಂ ನಮಃ ಶಿವಾಯ ಎಂದರೆ ಮಂಗಳಕರವಾದ ಶಿವನಿಗೆ ನಮಸ್ಕರಿಸುತ್ತೇನೆ ಎಂದು ಅರ್ಥ. ಇದು ಶಿವನಿಗೆ ಅರ್ಪಿತವಾದ ಶಕ್ತಿಶಾಲಿ ಮತ್ತು ಪ್ರಮುಖ ಮಂತ್ರವಾಗಿದೆ. ಇದು ಬ್ರಹ್ಮಾಂಡದ ಸಾರವಿದೆ. ದೈಹಿಕ ಪ್ರಜ್ಞೆ ಮತ್ತು ಆಂತರಿಕ ಶಕ್ತಿ ಹಾಗೂ ಶಾಂತಿಯನ್ನು ಕೂಡ ನೀಡುತ್ತದೆ. ಹಾಗೆ ಇದು ಶಿವನಿಗೆ ಅರ್ಪಿತವಾದ ಮೂಲ ಮಂತ್ರ ಎಂದರೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕೂಡ ನೀವು ಶಿವನ ಮುಂದೆ ಕುಳಿತುಕೊಂಡು ಅಥವಾ ದೇವಸ್ಥಾನಕ್ಕೆ ಹೋಗುವುದಾದರೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ನೀವು ನಿಮ್ಮ ಹತ್ರ ಜಪಮಾಲೆ ಏನಾದರೂ ಇದ್ದರೆ ಅದನ್ನು ಹಿಡ್ಕೊಂಡು 108 ಬಾರಿ ಹೇಳುವುದರಿಂದ ನಿಮ್ಮ ಕಷ್ಟ ಆಸೆಗಳನ್ನೆಲ್ಲ ನೀವು ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಏನಾದರೂ ಕಷ್ಟ ಇದ್ದರೆ ಶಿವನಿಗೆ ಬಿಲ್ಪತ್ರೆ ಅರ್ಚಿಸಿ, ಹಾಗೆ ಶಿವನಿಗೆ ಬಿಲ್ಪತ್ರೆ ಕೂಡ ಕೊಟ್ಬಿಟ್ಟು ನಿಮ್ಮ ಆಸೆಗಳನ್ನ ಹೇಳ್ಕೊಂಡು ಈ ಮಂತ್ರ ಹೇಳಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ವಾ? ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.